ಹಾಯ್ ಹಲೋ ವೀಕ್ಷಕರೇ, ನಮಸ್ಕಾರ ಫ್ರೆಂಡ್ಸ್. ಈ ಒಂದು ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾದಂತೆ ಸ್ವಾಗತಗಳು ವೀಕ್ಷಕರೇ. ಈ ಒಂದು ಕಾಲದಲ್ಲಿ ನಾವು ಎಲ್ಲರದಲ್ಲಿ ಕಾಣುವಂಥ ಒಂದು ಕಾಮನ್ ಪ್ರಾಬ್ಲಮ್, ಅದು ಬಂದು ವೀಕ್ಷಕರೇ ವೈಟ್ ಹೇರ್ ಪ್ರಾಬ್ಲಮ್ಸು ಪ್ರತಿ ಒಂದು ಜನರಲ್ಲಿ ಕಾಣ್ತಾ ಇದೆ. ಚಿಕ್ಕ ಮಕ್ಕಳಿರಲಿ ಅಥವಾ ಯಾವುದೇ ವಯಸ್ಸಾದ ಜನರಲ್ಲಿ ಇದು ಒಂದು ಕಾಮನ್ ಪ್ರಾಬ್ಲಮ್ ಆಗಿಬಿಟ್ಟಿದೆ. ಇದನ್ನು ಕೆಮಿಕಲ್ ಬಳಸಿ ನಾವು ಅತಿ ಜಾಸ್ತಿ ಪ್ರಮಾಣದಲ್ಲಿ ಮತ್ತೆ ಇದನ್ನು ಮಾಡ್ತಾ ಇದ್ದೀವಿ. ಸೊ ಮನೆಯಲ್ಲಿ ಯಾವ ರೀತಿಯಾದ ಕೆಮಿಕಲ್ ಇಲ್ಲದೆ ನಾವು ಯಾವ ರೀತಿಯಾಗಿ ಮನೆಯಲ್ಲೇ ಇದನ್ನು ರೆಮಿಡಿ ಮಾಡ್ಕೊಂಡು ಅಪ್ಲೈ ಮಾಡಿಕೊಂಡ್ರೆ ನಮ್ಮ ಇರುವಂಥ ಬಿಳಿ ಕೂದಲನ್ನ ನಾವು ಕಪ್ಪು ಮಾಡ್ಕೊಳ್ಳೋದಂತ ಇವತ್ತು ನಿಮ್ಮನ್ನು ತೋರಿಸ್ಕೊಡ್ತೀನಿ ವೀಕ್ಷಕರೇ. ಅದ್ರಗೋಸ್ಕರ ನೋಡಿ, ಇಲ್ಲಿ ನಾನು ತೊಗೊಂಡಿರೋವಂಥದ್ದು ಒಣ ಕೊಬ್ಬರಿ ತೊಗೊಂಡಿದ್ದೀನಿ ವೀಕ್ಷಕರೇ. ಸೊ ಇವಾಗ ಅದನ್ನು ನಾನು ತುರ್ಕೊಳ್ತಾ ಇದ್ದೀನಿ. ನೀವು ಬೇಕಾದರೆ ಚಿಕ್ಕ ಚಿಕ್ಕ ಪೀಸಲ್ಲಿ ಕಟ್ ಕೂಡ ಮಾಡ್ಕೋಬಹುದು. ಇದು ಏನಕ್ಕೆ ಈ ರೀತಿಯಾಗಿ ಮಾಡ್ತಾ ಇದ್ದೀನಿ ಅಂತ ಮುಂದೆ ನಿಮ್ಮನ್ನು ಅರ್ಥ ಆಗುತ್ತೆ. ಸೊ ನೋಡಿ, ಇಲ್ಲಿ ನಾನು ಇದನ್ನು ಇವಾಗ ಗ್ರೇಟ್ ಮಾಡ್ಕೊಂಡಿದ್ದಾಗಿದೆ ವೀಕ್ಷಕರೇ. ಆಮೇಲೆ ಇದರೊಳಗಡೆ ನಾನು ಹಾಕ್ತಾ ಇರೋವಂಥದ್ದು ಕಲೋಂಜಿ ನಿಮ್ಮೆಲ್ಲರಿಗೆ ಗೊತ್ತಿದೆ ನಮ್ಮ ಕೂದಲ ಆರೈಕೆಗೆ ಎಷ್ಟು ಒಳ್ಳೆಯದಂತ. ನೋಡಿ, ಇವಾಗ ರೆಮಿಡಿ ಅನ್ನೋದು ಸ್ಟಾರ್ಟ್ ಮಾಡೋಣ. ಅದ್ರಗೋಸ್ಕರ ಒಂದು ಕಬ್ಬಿಣದ ಹಂಚವನ್ನು ನಾನು ಇಲ್ಲಿ ಬಿಸಿ ಆಗೋಕ್ಕೆ ಇಟ್ಟಿದ್ದೆ. ನೀವು ಇಲ್ಲಿ ಕಬ್ಬಿಣ ತವ ಆದರೂ ತೋರಿ ಅಥವಾ ಕಡೆ ಆದರೂ ತೋರಿ, ಬಾಳಿಗೆ ತೋರಿ, ಏನಾದರೂ ತೋರಿ ವೀಕ್ಷಕರೇ, ಕಬ್ಬಿಣದ ಮಾತ್ರ ಇರಬೇಕು. ಯಾಕಂದರೆ ನಮ್ಮ ಕೂದಲು ಆರೈಕೆ ಒಳ್ಳೆ ಸ್ಥಿತಿಯಲ್ಲಿ ಇರಬೇಕಂದ್ರೆ ಅದರಲ್ಲಿ ಐರನ್ ಅಂಶ ಇರಲೇಬೇಕು. ಹಾಗಾಗಿ ನಾನು ಇದನ್ನು ಬಳಸ್ತಾ ಇದ್ದೀನಿ. ಇವಾಗ ಅದರಲ್ಲಿ 1 ಸ್ಪೂನಷ್ಟು ಕಲೋಂಜಿನ ಹಾಕ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಬೇಕು ವೀಕ್ಷಕರೇ. ಇದರಲ್ಲಿ ಇರ್ತಕ್ಕಂಥ ಆಯಿಲ್ ರಿಲೀಸ್ ಆಗಬೇಕು. ಅಲ್ಲಿವರೆಗೂ ನಾವು ಲೋ ಟು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ರೋಸ್ಟ್ ಮಾಡ್ತಾ ಹೋಗಬೇಕು ವೀಕ್ಷಕರೇ. ಆಮೇಲೆ ಇವಾಗ ಇದರಲ್ಲಿ ನಾನು ತುರಿದಿಟ್ಕೊಂಡಿರೋಂಥ ಒಣ ಕೊಬ್ಬರಿ ಕೂಡ ಹಾಕ್ಕೊಂಡಿದ್ದೀನಿ ವೀಕ್ಷಕರೇ. ನಿಮ್ಮೆಲ್ಲರಿಗೆ ಗೊತ್ತಿರೋವಂಥನೇ ವಿಷಯ, ಕೊಬ್ಬರಿ ಎಣ್ಣೆ ನಮ್ಮ ಕೂದಲು ಆರೈಕೆಗೆ ಎಷ್ಟು ಒಳ್ಳೆಯ ರೀತಿಯಲ್ಲಿ ಇಡುತ್ತೆ ಅಂತ ನಿಮ್ಗೆ ಗೊತ್ತೇ ಇದೆ. ಸೊ ಇದನ್ನು ಕೂಡ ನಾವು ಹೇರ್ ಡೈ ಮಾಡ್ಕೊಂಡು ಅಪ್ಲೈ ಮಾಡಿಕೊಂಡ್ರೆ ಇದರಿಂದ ಯಾವುದೇ ರೀತಿಯಾಗಿ ನಮಗೆ ಸೈಡ್ ಎಫೆಕ್ಟ್ ಆಗೋ ಚಾನ್ಸಸ್ ಇಲ್ಲ, ಅಥವಾ ಒಂದು ಕೂಡ ಇದರಿಂದ ನಮಗೆ ದುಷ್ಪರಿಣಾಮವನ್ನು ಆಗೋದಿಲ್ಲ ವೀಕ್ಷಕರೇ. ಹಾಗಾಗಿ ಆದಷ್ಟು ನ್ಯಾಚುರಲ್ ರೆಮಿಡೀಸ್ನ ಬಳಸ್ತಾ ಬಂದರೆ ಎಷ್ಟೇ ಒಂದು ಬಿಳಿ ಕೂದಲು ಸಮಸ್ಯೆ ಇರಲಿ ಅಥವಾ ಹೇರ್ ಫಾಲ್ ಸಮಸ್ಯೆ ಇರಲಿ ಕಡಿಮೆ ಆಗೇ ಆಗುತ್ತೆ ವೀಕ್ಷಕರೇ. ಸೊ ಕೆಮಿಕಲ್ ಎಷ್ಟೇ ಬಳಸಿದ್ರೂ ಕೂಡ ನಮಗೆ ಇಂಥ ಒಂದು ರಿಸಲ್ಟ್ನೂ ಪಡ್ಕೊಳ್ಳೋಕ್ಕೆ ಆಗೋದಿಲ್ಲ. ನೋಡಿ, ಕೆಮಿಕಲ್ ಯೂಸ್ ಮಾಡೋದ್ರಿಂದ ಅದರಿಂದ ನಮ್ಮ ಹೇರ್ ಅಂತೂ ಸ್ಕ್ಯಾಲ್ಪ್ ಅಂತೂ ಡ್ಯಾಮೇಜ್ ಆಗೇ ಆಗುತ್ತೆ. ಜೊತೆಗೆ ಅದರಿಂದ ನಮ್ಮ ಸ್ಕಿನ್ ಮೇಲೆ ಅಥವಾ ನಮ್ಮ ಕಣ್ಣಿನ ಮೇಲೆ ಕೂಡ ಭಾಳಷ್ಟು ಸೈಡ್ ಎಫೆಕ್ಟ್ ಆಗುತ್ತೆ ವೀಕ್ಷಕರೇ. ಹಾಗಾಗಿ ಅದನ್ನು ಬಳಸೋದು ನಿಲ್ಲಿಸ್ಬಿಡಬೇಕು. ಇವಾಗ ನೋಡಿ, ನಾನು ಇದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೋತಾ ಇರ್ತೀನಿ. ಇದು ಪೂರ್ತಿ ಎರಡು ಸಹ ಚೆನ್ನಾಗಿ ಆಯಿಲ್ ರಿಲೀಸ್ ಮಾಡಿ ಪೂರ್ತಿ ಕಪ್ಪು ಬಣ್ಣಕ್ಕೆ ತಿರುಗಬೇಕು. ಅಲ್ಲಿವರೆಗೂ ಇದೇ ರೀತಿಯಾಗಿ ನಾವು ರೋಸ್ಟ್ ಮಾಡ್ತಾ ಹೋಗಬೇಕು ವೀಕ್ಷಕರೇ. ರಿಸಲ್ಟ್ ಮಾತ್ರ ನಿಮಗೆ 100% ಸಿಗುತ್ತೆ ವೀಕ್ಷಕರೇ, ಅದರಲ್ಲೇನು ಡೌಟೇ ಇಲ್ಲ. ಯಾಕಂದರೆ ಅಷ್ಟೊಂದು ಪವರ್ಫುಲ್ ಹಾಗೂ ನ್ಯಾಚುರಲ್ ಆದಂಥ ರೆಮಿಡಿ ಇದೆ. ಸೊ ಇಲ್ಲಿ ನೀವು ನೋಡ್ತಾ ಇದ್ದಂಗೆ ವೀಕ್ಷಕರೇ, ಎರಡಲ್ಲಿ ಕೂಡ ಇವಾಗ ಆಯಿಲ್ ರಿಲೀಸ್ ಆಗೋಕ್ಕೆ ಸ್ಟಾರ್ಟ್ ಆಗಿದೆ. ಸೊ ನೋಡಿ, ಕಲೋಂಜಿ ಅಂತೂ ನಿಮ್ಗೆ ಗೊತ್ತಿದೆ, ನಮ್ಮ ಕೂದಲ ಆರೈಕೆಗೆ ಕಪ್ಪು ಬಣ್ಣ ಇರೋಕ್ಕೆ ಇದು ತುಂಬಾ ರೀತಿಯಲ್ಲಿ ಹೆಲ್ಪ್ ಮಾಡುತ್ತೆ. ಹಾಗೂ ಕೊಬ್ಬರಿ ಕೂಡ ವೀಕ್ಷಕರೇ, ಇದರಲ್ಲಿ ಇರ್ತಕ್ಕಂಥ ಆಯಿಲ್ ನಮಗೆ ಇರುವಂಥ ಬಿಳಿ ಕೂದಲು ಸಮಸ್ಯೆ ಆಗಲಿ ಅಥವಾ ನಮ್ಮ ಸ್ಕ್ಯಾಲ್ಪ್ನಲ್ಲಿ ಇರ್ತಕ್ಕಂಥ ಡ್ರೈನೆಸ್ನ ಕಡಿಮೆ ಮಾಡುತ್ತೆ. ಹಾಗಾಗಿ ಎರಡನ್ನು ಕೂಡ ಬಳಸ್ಕೊಂಡು ಇವತ್ತು ಈ ರೆಮಿಡಿನ ಹೇಳ್ಕೊಡ್ತಾ ಇದ್ದೀನಿ. ಹಾಗೂ ವಿಡಿಯೋನ ಕೊನೆಯವರೆಗೂ ನೋಡಿ ವೀಕ್ಷಕರೇ, ಅಂದರೆ ನಿಮಗೆ ಅರ್ಥ ಆಗುತ್ತೆ. ಹಾಗೂ ಇಲ್ಲಿವರೆಗೂ ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ವೀಕ್ಷಕರೇ, ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಭಾಳಷ್ಟು ಟಿಪ್ಸ್ನ ಕೊಡ್ತಾ ಇರ್ತೀನಿ, ಹೇರ್ ರೆಮಿಡೀಸ್, ಫೇಸ್ ರೆಮಿಡೀಸ್. ಸೊ ಇದರಿಂದ ತುಂಬಾ ಬೆನಿಫಿಟ್ ಆಗುತ್ತೆ ವೀಕ್ಷಕರೇ. ಸೊ ನೋಡಿ, ಇವಾಗ ನಾನು ಇದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೊತಾ ಇದ್ದೀನಿ, ನೀವು ನೋಡ್ಕೊತಾ ಇರಬಹುದು. ಇವಾಗ ಈ ಒಂದು ಸಂದರ್ಭದಲ್ಲಿ ವೀಕ್ಷಕರೇ, ಇದನ್ನು ರೋಸ್ಟ್ ಮಾಡ್ಕೊಂಡಿದ್ದು ಆದ್ಮೇಲೆ ಏನು ಮಾಡ್ಕೊಳ್ಳೋಣ ಅಂತ ಕೂಡ ನೋಡ್ಕೊಳ್ಳೋಣ ಮುಂದಕ್ಕೆ. ಸೊ ನೋಡಿ, ಇವಾಗ ಇದು ಚೆನ್ನಾಗಿ ಕಪ್ಪು ಬಣ್ಣ ಬರೋಕ್ಕೆ ಇವಾಗ ಫುಲ್ಲು ಸ್ಟಾರ್ಟ್ ಆಗಿದೆ, ನೀವು ನೋಡ್ಕೊಳ್ಬಹುದು. ಈ ರೀತಿಯಾಗಿ ಇದನ್ನು ನಾವು ರೋಸ್ಟ್ ಮಾಡ್ಕೊಳ್ಬೇಕಾಗುತ್ತೆ ವೀಕ್ಷಕರೇ. ಇನ್ನೂ ಸ್ವಲ್ಪ ಇದರಲ್ಲಿ ಇದೆ. ಸೊ ಪೂರ್ತಿಯಾಗಿ ಕಪ್ಪು ಬಣ್ಣ ತಿರುಗೋವರೆಗೂ ರೋಸ್ಟ್ ಮಾಡ್ಕೊಳ್ಳೋಣ. ಸೊ ಈ ಒಂದು ರೆಮಿಡಿನ ಹಚ್ಕೊಳ್ಳೋ ಮುಂಚೆ ನೋಡಿ ವೀಕ್ಷಕರೇ, ಒಂದು ಧ್ಯಾನದಲ್ಲಿರಲಿ. ಸೊ ನೋಡಿ, ಪ್ರತಿಯೊಂದು ಜನರಿಗೆ ಪ್ರತಿಯೊಂದು ರೆಮಿಡಿ ಸೂಟ್ ಆಗುತ್ತೆ ಅಂತ ಹೇಳೋಕ್ಕೆ ಆಗೋದಿಲ್ಲ. ಎಲ್ಲರ ಸ್ಕ್ಯಾಲ್ಪು ಬೇರೆ ಬೇರೆ ರೀತಿಯಾಗಿ ಇರುತ್ತೆ ವೀಕ್ಷಕರೇ. ಹಾಗಾಗಿ ಯಾರಿಗೆ ಯಾವುದು ಸೂಟ್ ಆಗುತ್ತೆ ಅದನ್ನು ಕಂಟಿನ್ಯೂ ಮಾಡ್ತಾ ಬಂದರೆ ಖಂಡಿತ ರಿಸಲ್ಟ್ ಸಿಕ್ಕೇ ಸಿಗುತ್ತೆ ವೀಕ್ಷಕರೇ, ಅದರಲ್ಲಿ ಡೌಟೇ ಇಲ್ಲ. ಸೊ ಹಾಗಾಗಿ ಯಾವೊಂದು ರೆಮಿಡಿ ನಿಮಗೆ ಯೂಸ್ ಆಗುತ್ತೋ ಅದರಿಂದ ನಿಮಗೆ ಏನಾಗೋದಿಲ್ಲ ಅಂದರೆ ಖಂಡಿತವಾಗ್ಲೂ ಅದನ್ನು ನೀವು ಕಂಟಿನ್ಯೂಸ್ ಬಳಸ್ತಾ ಬನ್ನಿ, ರಿಸಲ್ಟ್ ಸಿಕ್ಕೇ ಸಿಗುತ್ತೆ. ಇವಾಗ ನೋಡಿ, ಅದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೊಂಡು ಇಲ್ಲಿ ನಾನು
ಮಿಕ್ಸಿ ಬೌಲ್ಗೆ ಹಾಕ್ಕೊಂಡು ಚೆನ್ನಾಗಿ ಪುಡಿ ಮಾಡ್ಕೊಂಡು ಬಂದಿದ್ದೀನಿ. ನೀವು ಇಲ್ಲಿ ನೋಡ್ಕೊಳ್ಬೋದು ಯಾವ ರೀತಿಯಾಗಿ ಅದು ಇದನ್ನು ಅಂಟ್ಕೊಂಡಿದ್ದೇವೆ. ಸೊ ನೋಡಿ ಎಷ್ಟು ಬೆಸ್ಟ್ ಆಗಿರುವಂಥ ಈ ಒಂದು ರೆಮಿಡಿ ಇದೆ. ಇಲ್ಲಿ ನೋಡ್ಕೊಳ್ಬಹುದು ಎಷ್ಟು ಕಪ್ಪಿರುವಂಥ ಎಣ್ಣೆ ಇದರಲ್ಲಿ ಬರ್ತಾಯಿದೆ ವೀಕ್ಷಕರೇ. ಸೊ ಭಾಳಷ್ಟು ತುಂಬಾ ಒಳ್ಳೆಯದಂಥ ರೆಮಿಡಿ ಇದೆ. ಸೊ ಈ ವೀಕ್ಷಕರೇ ಇದನ್ನು ಹಚ್ಕೊಂಡು ನೀವು ಮಿನಿಮಮ್ 2 ಗಂಟೆಗಳ ಕಾಲ ಇಟ್ಕೊಂಡು ಆಮೇಲೆ ತಲೆ ಸ್ನಾನವನ್ನು ಮಾಡ್ಕೊಳ್ಳಿ. ಇಲ್ಲ ಅಂದರೆ ನೈಟ್ ಮಲ್ಗೋವಾಗೂ ಹಚ್ಕೊಂಡು ಆಮೇಲೆ ನೆಕ್ಸ್ಟ್ ಡೇ ಕೂಡ ತಲೆ ಸ್ನಾನ ಮಾಡಿದ್ರೆ ನಡೆಯುತ್ತೆ. ಯಾಕಂದರೆ ಇದು ಒಂದು ನ್ಯಾಚುರಲ್ ಡೈ ಇದ್ದಂಗೆ ವೀಕ್ಷಕರೇ. ಇದರಿಂದ ನಿಮಗೆ ಯಾವುದೇ ರೀತಿಯಾದ ಸೈಡ್ ಎಫೆಕ್ಟು ಆಗಲ್ಲ. ಸೊ ನಿಮಗೆ ನಾಳೆ ತಲೆ ಸ್ನಾನ ಮಾಡಬೇಕಾದ್ರೆ ಇವತ್ತು ನೀವು ಇದನ್ನು ಅಪ್ಲೈ ಮಾಡ್ಕೊಳ್ಬೋದು. ಆಮೇಲೆ ನಾಳೆ ನಾರ್ಮಲ್ ವಾಟರಿಂದ ತಲೆ ಸ್ನಾನವನ್ನು ಮಾಡ್ಕೊಳ್ಬೋದು. ಸೊ ಇದರಲ್ಲಿ ವೀಕ್ಷಕರೇ ನಾನು ಸಾಸಿವೆ ಎಣ್ಣೆನ ಹಾಕ್ತಾಯಿದ್ದೀನಿ. ನೀವು ಬೇಕಾದರೆ ಕೊಬ್ಬರಿ ಎಣ್ಣೆ ಅಥವಾ ಯಾವ ಹೇರ್ ಆಯಿಲ್ನ ನೀವು ಹಚ್ಕೊಳ್ಳೋಕ್ಕೆ ಬಳಸ್ತಿರಲ್ವ ಅದು ಹಾಕ್ಕೋಬೋದು. ಸೊ ವೀಕ್ಷಕರೇ ಇದನ್ನು ಹಚ್ಕೊಂಡು ಒಂದು ಫುಲ್ ನೈಟ್ ಇಟ್ಟರು ಕೂಡ ಏನೂ ಆಗೋದಿಲ್ಲ. ಇಲ್ಲಾಂದರೆ 1-2 ಗಂಟೆಗಳ ಕಾಲ ಇಟ್ಕೊಂಡು ಆಮೇಲೆ ನಾರ್ಮಲ್ ವಾಟರಿಂದ ತಲೆ ಸ್ನಾನವನ್ನು ಮಾಡ್ಕೊಳ್ಳಿ. ಆದರೆ ಒಂದೇ ಸಲ ಮಾಡೋಕ್ಕೆ ಹೋಗಬೇಡಿ ವೀಕ್ಷಕರೇ. ನೀವು ಎಷ್ಟು ಸಲ ತಲೆ ಸ್ನಾನವನ್ನು ಮಾಡ್ಕೊಳ್ತೀರಲ್ವ ಆ ಒಂದು ಟೈಮ್ನಲ್ಲಿ ಈ ರೀತಿಯಾಗಿ ಮಾಡ್ಕೊಂಡು ಅಪ್ಲೈ ಮಾಡ್ಕೊತ ಬಂದರೆ ಸ್ವಲ್ಪ ದಿನಗಳ ನಂತರ ನಿಮಗೆ ಇರುವಂಥ ಬಿಳಿ ಕೂದಲು ಸಮಸ್ಯೆ ಖಂಡಿತವಾಗ್ಲೂ ಕಡಿಮೆ ಆಗೇ ಆಗುತ್ತೆ ವೀಕ್ಷಕರೇ. ಯಾಕಂದರೆ ನೋಡಿ ಇಲ್ಲಿ ನಾನು ಯಾವುದೇ ರೀತಿಯಾದಂಥ ಕೆಮಿಕಲ್ ಬಳಸಲಿಲ್ಲ. ಬರೀ 2 ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ನ ತೊಗೊಂಡು ಈ ಒಂದು ರೆಮಿಡಿನ ಹೇಳ್ಕೊಟ್ಟಿದ್ದೀನಿ. ಸೊ ಖಂಡಿತವಾಗ್ಲೂ ಇದನ್ನು ನೀವು ಯೂಸ್ ಮಾಡಲೇಬೇಕು. ಸೊ ನೋಡಿ ಇವಾಗ ನಾನು ಇದನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ನಾನು ನೀರು ಹಾಕಿ ಎಷ್ಟು ವಾಶ್ ಮಾಡಿದ್ರೂ ಕೂಡ ಹೋಗ್ತಾ ಇಲ್ಲ. ಸೊ ನೋಡಿ ವೀಕ್ಷಕರೇ ಯಾವಾಗಲೂ ಕೂಡ ರೆಮಿಡಿ ಅಪ್ಲೈ ಮಾಡಿದ ಮೇಲೆ ಶಾಂಪೂನ ಬಳಸೋಕ್ಕೆ ಹೋಗಬಾರ್ದು. ಬರೀ ನಾರ್ಮಲ್ ವಾಟರಿಂದ ತಲೆ ಸ್ನಾನವನ್ನು ಮಾಡ್ಕೋಬೇಕು. ಸೊ ಕಂಟಿನ್ಯೂಯಸ್ ಆಗಿ ಇದನ್ನು ಬಳಸ್ತಾ ಬಂದರೆ ನಿಮಗೆ ರಿಸಲ್ಟ್ ಸಿಕ್ಕೇ ಸಿಗುತ್ತೆ ವೀಕ್ಷಕರೇ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಫುಲ್ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಟೇಕ್ ಕೇರ್. ಬಾಯ್ ಬಾಯ್.